IPL ಬಗೆಗಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಬೆಂಗಳೂರು ಮತ್ತು ಮುಂಬೈ ಇಂಡಿಯನ್ಸ್ ನಡುವಿನ ಪಂದ್ಯದಲ್ಲಿ ಹಾರ್ದಿಕ್ ಪಾಂಡ್ಯ ವಿಕೆಟ್ ಪತನಗೊಂಡಾಗ ಅವರ ಅಣ್ಣ ಕೃನಾಲ್ ಪಾಂಡ್ಯ ಸಂಭ್ರಮಿಸಿದ ರೀತಿ ಈಗ ವೈರಲ್ ಆಗ್ತಿದೆ. 15ನೇ ಓವರ್ನಲ್ಲಿ RCB ವೇಗಿ ಜೇಕಬ್ ಡಫ್ ಎಸೆತದಲ್ಲಿ ಸಿಕ್ಸರ್ ಸಿಡಿಸೋಕೆ ಹೋಗಿ ಹಾರ್ದಿಕ್ ಔಟ್ ಆಗ್ತಾರೆ. ಈ ವೇಳೆ RCB ಪರ ಆಡ್ತಾ ಇದ್ದ ಅಣ್ಣ ಕೃನಾಲ್ ಪಾಂಡ್ಯ ಕುಣಿದು ಕುಪ್ಪಳಿಸಿದ್ದಾರೆ. ಸ್ವತಃ ಹಾರ್ದಿಕ್ ಪಾಂಡ್ಯ ಕೂಡ ತಿರುಗಿ ಪೆವಿಲಿಯನ್ಗೆ ಹೋಗುವಾಗ ಒಮ್ಮೆ ಅಣ್ಣನ ಸೆಲೆಬ್ರೇಷನ್ ಅನ್ನು ನೋಡ್ಕೊಂಡು ಹೋಗಿದ್ದಾರೆ. ಮುಂಬೈ ವಿರುದ್ಧದ ಪಂದ್ಯದ ವೇಳೆ ಬಾಲ್ ಒದ್ದೆ ಆಗಿದ್ದಕ್ಕೆ ಹೊಸ ಬಾಲ್ ಕೊಟ್ಟಾಗ ಆ ಬಾಲನ್ನು RCB ಬ್ಯಾಟರ್ ಟಿಮ್ ಡೇವಿಡ್ ಚೆಕ್ ಮಾಡಿರುವಂತಹ ವಿಡಿಯೋ ವೈರಲ್ ಆಗ್ತಿದೆ. ಅಂಪೈರ್ ಆಯ್ಕೆ ಮಾಡಿದ ಚೆಂಡನ್ನ ಕೈಗೆತ್ತಿಕೊಂಡ ಟಿಮ್ ಡೇವಿಡ್ ಅದರ ಆಕಾರ ಹಾಗೆ ತೂಕವನ್ನ ಪರೀಕ್ಷೆ ಮಾಡೋಕೆ ಶುರು ಮಾಡಿದ್ರು. ಅಂಪೈರ್ ಆಗಿದ್ದಂತ ಸ್ವರೂಪಾನಂದ್ ಕಣ್ಣೂರ್ ಅವರು ಚೆಂಡನ್ನ ಕೊಡಿ ಅಂತ ಪದೇ ಪದೇ ಕೇಳಿದ್ರು ಕೂಡ ಡೇವಿಡ್ ಬಾಲ್ ಕೊಡದೆ ಸ್ವಲ್ಪ ಹೊತ್ತು ಚೆಕ್ ಮಾಡ್ತಾ ಆಟ ಆಡಿಸಿದ್ದಾರೆ. ನಂತರ ಅಂಪೈರ್ ಎಚ್ಚರಿಕೆ ಕೊಟ್ಟ ಮೇಲೆ ವಾಪಸ್ ಕೊಟ್ಟಿದ್ದಾರೆ. ಡೇವಿಡ್ ವರ್ತನೆಗೆ ಪಂದ್ಯ ಶುಲ್ಕದಲ್ಲಿ ಶಿಕ್ಷೆ ನೀಡುವಂತಹ ಸಾಧ್ಯತೆಗಳಿವೆ. ಅರ್ಧ ಶತಕ ಸಿಡಿಸಿದ ಬಳಿಕ ಹಾರ್ದಿಕ್ ಪಾಂಡ್ಯ ಬೌಲಿಂಗ್ನಲ್ಲಿ ಔಟ್ ಆಗಿ ಪೆವಿಲಿಯನ್ಗೆ ಹೋಗ್ತಾ ಇದ್ದ ವೇಳೆ ವಿರಾಟ್ ಕೊಹ್ಲಿ ಸಿಟ್ಟಾಗಿ ತಮ್ಮ ಹೆಲ್ಮೆಟ್ ಅನ್ನ ತೆಗೆದು ಎಸೆದಿದ್ದಾರೆ. ಪೆವಿಲಿಯನ್ಗೆ ಹಿಂತಿರುಗ್ತಿದ್ದ ವೇಳೆ ತಮ್ಮ ಹೆಲ್ಮೆಟ್ ಅನ್ನ ಬೌಂಡ್ರಿ ಲೈನ್ ಬಳಿ ಎಸೆದಿದ್ದಾರೆ. ಜೊತೆಗೆ ತಮ್ಮ ಗ್ಲೌಸ್ಗಳನ್ನು ಸಹ ಪಕ್ಕಕ್ಕೆ ಎಸೆದಿದ್ದಾರೆ. ಕಿಂಗ್ ಕೊಹ್ಲಿ ಅವರ ಈ ನಡೆ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. RCB ಮತ್ತು MI ನಡುವಿನ ಪಂದ್ಯದ ವೇಳೆ ಹಾರ್ದಿಕ್ ಪಾಂಡ್ಯ ಓವರ್ನ ಮಧ್ಯದಲ್ಲಿ ಗ್ಲೌಸ್ ಬದಲಾವಣೆ ಮಾಡಿದ್ದು ಈಗ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. CSK ವಿರುದ್ಧದ ಪಂದ್ಯದಲ್ಲಿ DC ತಂಡದ ಟ್ರಿಸ್ಟನ್ ಸ್ಟಬ್ಸ್ ಅವರಿಗೂ ಕೂಡ ಇದೇ ರೀತಿ ಗ್ಲೌಸ್ ಬದಲಾಯಿಸುವಂತ ಅಗತ್ಯ ಇತ್ತು. ಆದರೆ ಅಂಪೈರ್ಗಳು ಓವರ್ನ ಮಧ್ಯದಲ್ಲಿ ಬದಲಾವಣೆ ಮಾಡೋಕೆ ಸಾಧ್ಯ ಇಲ್ಲ ಎಂದಿದ್ರು. ಓವರ್ ಮುಗಿಯವರೆಗೂ ಕೂಡ ಕಾಯಿರಿ ಅಂತ ಖಡಕ್ ಆಗಿ ಹೇಳಿದ್ರು. ಆದ್ರೆ ಹಾರ್ದಿಕ್ ಪಾಂಡ್ಯ ವಿಚಾರದಲ್ಲಿ ಮಾತ್ರ ಯಾಕೆ ಅಂಪೈರ್ಗಳು ಈ ರೀತಿ ನಡ್ಕೊಂಡ್ರು, DCಗೆ ಅನ್ಯಾಯ ಮಾಡಿದ್ದಾರೆ ಅಂತ ಚರ್ಚೆ ಆಗ್ತಿದೆ. RCB ವಿರುದ್ಧದ ಪಂದ್ಯದಲ್ಲಿ ಅಂಪೈರ್ ಮೇಲೆ ರೋಹಿತ್ ಶರ್ಮಾ ಸಿಟ್ಟಾದ ಪ್ರಸಂಗ ನಡೆದಿದೆ. 4ನೇ ಅಂಪೈರ್ ರೋಹಿತ್ ಶರ್ಮಾ ಅವರ ಬ್ಯಾಟ್ ಅನ್ನ ಪರಿಶೀಲನೆ ಮಾಡೋಕೆ ಬಂದಾಗ 3 ಅಥವಾ 4 ಬಾರಿ ಪ್ರಯತ್ನ ಪಟ್ಟರು ಕೂಡ ಅದು ಗೇಜ್ ಅನ್ನ ದಾಟಿಲ್ಲ. ತಕ್ಷಣ ರೋಹಿತ್ ಶರ್ಮಾ ಡಗೌಟ್ ನಲ್ಲಿದ್ದಂತಹ ತಿಲಕ್ ವರ್ಮಾ ಅವರನ್ನ ಕರೆದಿದ್ದಾರೆ. ತಿಲಕ್ ವರ್ಮಾ ಬಂದು ಅಂಪೈರ್ನಿಂದ ಗೇಜ್ ಅನ್ನ ತೆಗೆದುಕೊಂಡು ಸುಲಭವಾಗಿ ಬ್ಯಾಟ್ ಅನ್ನ ಪಾಸ್ ಮಾಡಿದ್ದಾರೆ. ಈ ವೇಳೆ ರೋಹಿತ್ ಶರ್ಮಾ ಅಂಪೈರ್ಗೆ ಕೋಪದಿಂದ ಏನೋ ಹೇಳುತ್ತಾ ಸಿಟ್ಟಿನಿಂದ ಮೈದಾನಕ್ಕೆ ಹೋಗಿದ್ದಾರೆ. ಮುಂಬೈ ವಿರುದ್ಧದ ಪಂದ್ಯದಲ್ಲಿ RCB ಮ್ಯಾಚ್ ಗೆಲ್ತಾ ಇದ್ದಂತೆ ವಿಜಯ್ ಮಲ್ಯ ಟ್ವೀಟ್ ಮಾಡಿ ಬೆಂಗಳೂರು ತಂಡವನ್ನ ಹೊಗಳಿದ್ದಾರೆ. RCB ನಮ್ಮ ಸಿಂಹಗಳು ಅಂತ ಶ್ಲಾಘನೆ ಮಾಡಿದ್ದಾರೆ. ಮುಂಬೈ ಇಂಡಿಯನ್ಸ್ ತವರಿನಲ್ಲಿ ಜಯ ಸಾಧಿಸೋಕೆ ಬ್ಯಾಟ್ ಹಾಗೆ ಬೌಲಿಂಗ್ನಲ್ಲಿ ಜೋರಾಗಿ ಗರ್ಜಿಸಿದ ಬೆಂಗಳೂರಿನ ಸಿಂಹಗಳು ಅಂತ ಪೋಸ್ಟ್ ಮಾಡಿದ್ದಾರೆ. ಗುಜರಾತ್ ಟೈಟನ್ಸ್ ಎದುರು 11 ಎಸೆತಗಳಲ್ಲಿ 18 ರನ್ ಗಳಿಸಿ ವಿಕೆಟ್ ಒಪ್ಪಿಸಿದ ಲಕ್ನೋ ನಾಯಕ ರಿಷಬ್ ಪಂತ್ ವಿರುದ್ಧ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವೈಟ್ ಬಾಲ್ ಕ್ರಿಕೆಟ್ನಲ್ಲಿ ರಿಷಬ್ ಪಂತ್ ಅತ್ಯಂತ ಕೆಟ್ಟ ಬ್ಯಾಟ್ಸ್ಮನ್ ಅಂತ ಕೆಲವರು ಹೇಳಿದರೆ, ಇನ್ನೂ ಕೆಲವರು ಲಕ್ನೋ ತಂಡದ ಮಾಲೀಕರಾಗಿರುವಂತಹ ಸಂಜೀವ್ ಗೋಯಾಂಕ ರಿಷಬ್ ಪಂತ್ ಅವರನ್ನ ಖರೀದಿ ಮಾಡೋ ಬದಲು ಆ ದುಡ್ಡಿಗೆ ಕಾರ್ಗಳನ್ನ ಖರೀದಿ ಮಾಡಿ ಬಾಡಿಗೆಗೆ ಬಿಟ್ಟಿದ್ರೆ ಒಳ್ಳೆಯ ಲಾಭ ಮಾಡಬಹುದಿತ್ತು ಅಂತ ಟ್ರೋಲ್ ಮಾಡ್ತಿದ್ದಾರೆ. ಕೊನೆಗೂ ಮತೀಶಾ ಪತಿರಾಣ ಅವರಿಗೆ ಶ್ರೀಲಂಕಾ ಕ್ರಿಕೆಟ್ IPL 2026 ಆಡೋಕೆ ನಿರಾಪೇಕ್ಷಣಾ ಪತ್ರವನ್ನ ನೀಡಿದೆ. ಹೀಗಾಗಿ ವೇಗದ ಬೌಲರ್ಗಳ ಅಲಭ್ಯತೆಯಿಂದಾಗಿ ಕಂಗೆಟ್ಟಿದ್ದ KKR ಈಗ ನಿಟ್ಟುಸಿರು ಬಿಡುವಂತಾಗಿದೆ. ಎಲ್ಲವೂ ಅಂದುಕೊಂಡಂತೆ ಆದರೆ ನಾಳೆ ಚೆನ್ನೈನ ಚಪಾಕ್ ಕ್ರೀಡಾಂಗಣದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ನಡೆಯಲಿರುವ KKR ಪಂದ್ಯದಲ್ಲಿ ಪದಾರ್ಪಣೆ ಮಾಡುವಂತ ಚಾನ್ಸಸ್ ಇದೆ. ರಾಜಸ್ಥಾನ ರಾಯಲ್ಸ್ ಗೆಲುವಿನ ಓಟ ಮುಂದುವರಿಸಲು ಕಾಯ್ತಾ ಇದ್ದು ಇಂದು ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ಸೆಣಸಾಡಲಿದೆ. ರಾಜಸ್ಥಾನ ರಾಯಲ್ಸ್ ಈಗ ಆಡಿರುವಂತ 4 ಪಂದ್ಯಗಳನ್ನು ಕೂಡ ಗೆದ್ದಿದ್ರೆ ಹೈದರಾಬಾದ್ ತಂಡ ಆಡಿರುವಂತ 4ರ ಪೈಕಿ 3ರಲ್ಲಿ ಸೋಲನ್ನ ಕಂಡಿದ್ದಾರೆ. ಹೀಗಾಗಿ ಹೈದರಾಬಾದ್ಗೆ ಈ ಪಂದ್ಯದಲ್ಲಿ ಗೆಲುವು ಅನಿವಾರ್ಯ. ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣದ ಪಿಚ್ ಬ್ಯಾಟಿಂಗ್ ಫ್ರೆಂಡ್ಲಿ ಆಗಿದೆ. ಸೊ ಒಳ್ಳೆಯ ಸ್ಕೋರ್ ಅನ್ನ ನಿರೀಕ್ಷೆ ಮಾಡಬಹುದು. ನಟಿ ತಾನಿಯಾ ಅವರಿಗೆ ಚಹಲ್ ಕ್ಯೂಟ್ ಅಂತ ಮೆಸೇಜ್ ಮಾಡಿರೋದು ಈಗ ಬಹಿರಂಗವಾಗಿದೆ. ನಟಿ ತಾನಿಯಾ ಅವರು ಇತ್ತೀಚೆಗೆ ಸಂದರ್ಶನವೊಂದರಲ್ಲಿ ತಮ್ಮ ಸೋಷಿಯಲ್ ಮೀಡಿಯಾ ಪೇಜ್ನಲ್ಲಿ ಈ ವಿಷಯವನ್ನು ಬಹಿರಂಗಪಡಿಸಿದ್ದಾರೆ. ಚಹಲ್ ಅವರು ತಮಗೆ ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜ್ ಮಾಡಿ ನೀವು ತುಂಬಾ ಕ್ಯೂಟ್ ಆಗಿದ್ದೀರಿ ಅಂತ ಹೇಳಿದ್ದಾರೆ ಅಂತ ತಾನಿಯಾ ತಿಳಿಸಿದ್ದಾರೆ. ಇವಿಷ್ಟು IPL ಬಗೆಗಿನ ರೌಂಡ್ ಅಪ್ ಸುದ್ದಿಗಳು. ನಮಸ್ಕಾರ.